ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದರು. ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ನನಗೆ 4 ತಿಂಗಳ ಹಿಂದೆಯೇ ಹೈಕಮಾಂಡ್ ಹೇಳಿತ್ತು ಅಂತ ಹೇಳಿದರು. ಈಗ ಈ ವಿಚಾರ ಸಂಚಲನಕ್ಕೆ ಕಾರಣ ಆಗಿದೆ. ದೆಹಲಿಯತ್ತ ಮುಖ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರೇ. ಮುಖ್ಯಮಂತ್ರಿಗಳ ದೆಹಲಿ ಭೇಟಿಗೆ ಮುನ್ನವೇ ಒಬ್ಬೊಬ್ಬರೇ ಸಚಿವರುಗಳು ಭೇಟಿ ಕೊಡ್ತಾ ಇದ್ದಾರೆ. ಬಿಹಾರ ಎಲೆಕ್ಷನ್ ನೆಪ ಮಾತ್ರ ಹೈಕಮಾಂಡ್ ಭೇಟಿ ಮಾಡಿ ಬಂದಿದ್ದಾರೆ ಪ್ರಭಾವಿ ಸಚಿವರುಗಳು. ಪ್ರಚಾರದ ಬಳಿಕ ಸಿಎಂ ಬಳಗದ ಸಚಿವರು ದೆಹಲಿಯಲ್ಲೇ ಠಿಕಾಣಿ ಹೂಡುತ್ತಾ ಇದ್ದಾರೆ. ಸಿಎಂ ಆಪ್ತ ಸಚಿವರ ನಡೆಯ ಬಗ್ಗೆಯೂ ಕೂಡ ಈಗ ಕುತೂಹಲ ಮೂಡ್ತಾ ಇದೆ. ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯೆ ದೆಹಲಿಯಲ್ಲಿ ಕಸರತ್ತುಗಳು ನಡೀತಾ ಇದೆ. ಹೈಕಮಾಂಡ್ನ ಪ್ರಭಾವಿ ನಾಯಕರ ಮನೆಯ ಬಾಗಿಲನ್ನು ಬಡಿಯುವಂತ ಕೆಲಸಗಳು ಕೂಡ ಆಗ್ತಿದೆ ಅನ್ನುವಂತ ಮಾಹಿತಿ. ಪ್ರಮುಖರು ಹೈಕಮಾಂಡ್ನಲ್ಲಿ ಪ್ರಭಾವಿಗಳು ಇವರ ಮನೆಯ ಬಾಗಿಲನ್ನು ಬಡಿಯುವಂತ ಕೆಲಸವನ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮತ್ತು ಹಾಲಿ ಸಚಿವರುಗಳು ಮಾಡ್ತಿದ್ದಾರೆ. ಅದರಲ್ಲೂ ಸಿಎಂ ಆಪ್ತ ಸಚಿವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನವೆಂಬರ್ 2ನೇ ವಾರದಲ್ಲಿ ದೆಹಲಿಗೆ ಸಿಎಂ ಆಪ್ತ ಸಚಿವರು ಕೂಡ ದೌಡಾಯಿಸೋದಕ್ಕಿದ್ದಾರೆ. ಮುಖ್ಯಮಂತ್ರಿಗಳ ದೆಹಲಿ ಭೇಟಿಗೂ ಮುನ್ನವೇ ಅವರ ಆಪ್ತರು ಕೂಡ ಹೋಗ್ತಾ ಇದ್ದಾರೆ. ನೆಪ ಬಿಹಾರ ಎಲೆಕ್ಷನ್ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಪ್ರಚಾರಕ್ಕೆ ತೆರಳುತ್ತಾರೆ ಸಿಎಂ ಆಪ್ತ ಸಚಿವರು. ಪ್ರಚಾರದ ಬಳಿಕ ಸಿಎಂ ಬಳಗದ ಸಚಿವರು ದೆಹಲಿಯಲ್ಲೇ ಠಿಕಾಣಿ ಹೂಡುವಂತ ಸಾಧ್ಯತೆಗಳಿದ್ದಾವೆ. ಸತೀಶ್ ಜಾರಕಿಹೊಳಿ ಸಹಿತ ಹಲವು ಸಚಿವರು ದೆಹಲಿಯತ್ತ ಮುಖ ಮಾಡೋದಕ್ಕಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ನನಗೆ 4 ತಿಂಗಳ ಹಿಂದೆಯೇ ಸೂಚಿಸಿತ್ತು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಈಗ ಕ್ಯಾಬಿನೆಟ್ ರೀಶಫಲ್ ಅಥವಾ ನಾಯಕತ್ವ ಬದಲಾವಣೆಯಾಗಿ ಹೊಸ ಸಂಪುಟ ರಚನೆನಾ? ಇದು ಕನ್ಫ್ಯೂಷನ್ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಮಾರುತೇಶ್ ರೆಡಿ ಇದ್ದಾರೆ. ಮಾರುತೇಶ್, ಕಾಂಗ್ರೆಸ್ ಒಂಥರ ವಿಚಿತ್ರ ಸಿಚುವೇಶನ್ ಅಲ್ಲಿ ಇದೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಕ್ಯಾಬಿನೆಟ್ ರೀಶಫಲ್ ಅಥವಾ ಹೊಸ ಕ್ಯಾಬಿನೆಟ್ ರಚನೆನಾ ಅನ್ನೋದೇ ಸ್ಪಷ್ಟತೆ ಇಲ್ಲ. ಹೊಸ ಕ್ಯಾಬಿನೆಟ್ ರಚನೆ ಅಂತಾದ್ರೆ ನಾನು ಯಾರ ಮನೆಯ ಬಾಗಿಲನ್ನ ಬಡಿಬೇಕು ಅಂತ ಡಿಸೈಡ್ ಮಾಡಬೇಕು ಯಾರೇ ಆದರೂ ಕೂಡ. ಸೊ ವಿಚಿತ್ರ ಕನ್ಫ್ಯೂಷನ್ ಇದೆ ಇಲ್ಲಿ. ಖಂಡಿತ ಈಗ ಸಿಎಂ ಬಣ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರ ಬಣ ಇರ್ಬೋದು, ಇಬ್ಬರೂ ಬಣಗಳ ನಡುವೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅಥವಾ ನಾಯಕತ್ವದ ಬದಲಾವಣೆ ಆಗುತ್ತಾ, ಈ ಗೊಂದಲದಲ್ಲಿ ಎಲ್ಲ ಸಚಿವರುಗಳು ಸಿಲುಕೊಂಡಿದ್ದಾರೆ. ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೂ ಕೂಡ ಸಚಿವರುಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅವರ ಮುಂದೆ ಏನು ಈ ಒಪ್ಪಂದದ ಮಾತುಕತೆಗಳಾಗ್ಲಿ ಅಥವಾ ಈ ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗ್ಲಿ ನಡೆದಿಲ್ಲ. ಹಾಗಾಗಿ ಸಿಎಂ ಹೇಳಿದ್ದನ್ನ ಅವರು ನಂಬ್ತಾರೆ. ಸಿಎಂ ಬಣದಲ್ಲಿರ್ತಕ್ಕಂಥ ಸಚಿವರು ಸಿಎಂ ಏನ್ ಹೇಳ್ತಾರೆ ಅದನ್ನ ನಂಬ್ತಾರೆ. ಡಿ ಕೆ ಶಿವಕುಮಾರ್ ಜೊತೆಯಲ್ಲಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಅದನ್ನ ನಂಬ್ತಾರೆ. ಅಕಾರ್ಡಿಂಗ್ ಟು ಸಿಎಂ ಯಾವುದೇ ರೀತಿಯಾದಂತಹ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದನ್ನು ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅಂತೂ ಬಹಿರಂಗವಾಗಿ ನಮ್ಮ ನಡುವೆ ಕೆಲ ಒಪ್ಪಂದಗಳಾಗಿದ್ದಾವೆ, ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತಾನೂ ಕೂಡ ಅವ್ರು ಹೇಳಿದ್ದಾರೆ. ಈಗ ಈ ಗೊಂದಲಗಳ ನಡುವೆ ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಎಲ್ಲ ಸಚಿವರುಗಳು ಹೇಳ್ತಿದ್ದಾರೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು ಇನ್ನೊಂದು ಕಡೆ. ಇದರ ಜೊತೆಗೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಡಿ ಕೆ ಶಿ ಬಣದಲ್ಲಿರ್ತಕ್ಕಂಥವ್ರು ಮತ್ತು ಡಿ ಕೆ ಶಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒತ್ತಡವನ್ನು ಪ್ರೆಷರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾತುಕತೆಗೆ ದಿನಾಂಕವನ್ನು ನಿಗದಿ ಮಾಡಿ ಅನ್ನುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಅದನ್ನು ತಪ್ಪಿಸಬೇಕು, ಕೇವಲ ಕ್ಯಾಬಿನೆಟ್ ಪುನರ್ರಚನೆ ಮಾತ್ರ ಮಾಡಬೇಕು ಅಂತೇಳಿ ಸಿಎಂ ರೆಡಿ ಇದ್ದಾರೆ. ಜೊತೆಗೆ ಅವರ ಆಪ್ತ ಬಲದಲ್ಲಿ ಇರ್ತಕ್ಕಂಥವ್ರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಹೈಕಮಾಂಡ್ನ ಮನಸ್ಥಿತಿಯನ್ನು ಅರಿಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ಬೈರತಿ ಸುರೇಶ್ ದೆಹಲಿ ನಾಯಕರನ್ನ ಭೇಟಿಯಾಗಿ ಬಂದ್ರು. ಅದಾದ್ಮೇಲೆ ಈಶ್ವರ್ ಖಂಡ್ರೆ ಅವರು ಭೇಟಿಯಾಗಿದ್ದಾರೆ. ಇದಾದ ಬಳಿಕ ಈಗ ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿಎಂ ಆಪ್ತ ಬಳಗದಲ್ಲಿ ಇರ್ತಕ್ಕಂಥವ್ರು ಬಿಹಾರ ಚುನಾವಣಾ ಕ್ಯಾಂಪೇನ್ ಆದ ಬಳಿಕ ಹೈಕಮಾಂಡ್ ನಾಯಕರನ್ನ ಹಂಗೆ ಭೇಟಿಯಾಗಿ ಬರ್ತಾರೆ. ಹೈಕಮಾಂಡ್ ಯಾವ ತೀರ್ಮಾನದಲ್ಲಿ ಇದೆ, ಆ ಥರದ ಮಾತುಕತೆಗೆ ಏನಾದರೂ ನಿರ್ಧಾರ ಮಾಡುವಂಥ ಮನಸ್ಥಿತಿಯಲ್ಲಿ ಇದೆಯಾ ಇಲ್ವಾ, ಆ ಥರದ ಬೆಳವಣಿಗೆಗಳು ಹೈಕಮಾಂಡ್ನಲ್ಲಿ ಆಗ್ತಾ ಇದೆಯಾ ಇಲ್ವಾ, ಕೇವಲ ಸಚಿವ ಸಂಪುಟ ಪುನರ್ರಚನೆಗೆ ಮಾತ್ರ ಇದು ಸೀಮಿತ ಆಗತ್ತಾ ಅಥವಾ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆಯೂ ಚರ್ಚೆ ನಡೆಯುತ್ತಾ? ಸೊ ಈ ವಿಚಾರಗಳ ಬಗ್ಗೆ ಒಂದು ಕ್ಲಾರಿಟಿಯನ್ನ ಹೈಕಮಾಂಡ್ ಹಂತದಲ್ಲಿ ಪಡೆಯುವಂತ ಪ್ರಯತ್ನವನ್ನ ಸಚಿವರುಗಳು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಸಚಿವರುಗಳು ಕೂಡ ಗೊಂದಲದಲ್ಲಿದ್ದಾರೆ. ಒಂದು ವೇಳೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಬಂದ್ರೆ ಇಡೀ ಸಂಪೂರ್ಣ ಕ್ಯಾಬಿನೆಟ್ ಬದಲಾಗಿ ಹೊಸ ಕ್ಯಾಬಿನೆಟ್ ಬರಬೇಕಾಗುತ್ತೆ. ಆ ಹಂತದಲ್ಲಿ ನಾವು ಏನ್ ಮಾಡಬೇಕು ಅನ್ನುವಂಥದ್ದು ಕೂಡ ಕೆಲ ಸಚಿವರ ದೂರಾಲೋಚನೆ ಕೂಡ ಇರಬಹುದು. ಆಕಾಂಕ್ಷಿಗಳ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಇಲ್ಲಿ ಕುತೂಹಲ ಕೆರಳುತ್ತೆ. ಯಾಕಂತಂದ್ರೆ ಇಲ್ಲಿಗೆ ಹತ್ರ ಆದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ, ಅಲ್ಲಿಗೆ ಹತ್ರ ಆದ್ರೆ ಇಲ್ಲಿಗೆ ಸಮಸ್ಯೆ ಆಗುತ್ತೆ. ಪಾಪ ಆಕಾಂಕ್ಷಿಗಳ ಕಥೆ ಏನು? ಅಲ್ಲ, ಕೆಲವರಂತೂ ಬಹಿರಂಗವಾಗಿ ಹೇಳ್ಕೊಳ್ತಾರೆ ನಾವು ಇವ್ರ ಪರವಾಗಿದ್ದೀವಿ, ಅವರೇ ಮುಂದುವರಿಬೇಕು ಅನ್ನೋದು. ಇನ್ನು ಕೆಲವರು
ಹೈಕಮಾಂಡ್ ತೀರ್ಮಾನ ಏನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಶಿರಸಾವಹಿಸಿ ಪಾಲಿಸ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಕೆಲವು ಸಚಿವರು ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ ಕೂಡಲೇ ನಾವು ಸಚಿವ ಸ್ಥಾನ ಬಿಡುವಕ್ಕೂ ಸಚಿವ ಸ್ಥಾನ ತ್ಯಾಗಕ್ಕೂ ನಾವು ರೆಡಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಇದರ ಜೊತೆಗೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲೇ ನಮಗೆಲ್ಲ ಮೊದಲೇ ಹೇಳಿದ್ರು 2.5 ವರ್ಷ ಆದಮೇಲೆ ಮತ್ತೆ ಅಂದರೆ ಕ್ಯಾಬಿನೆಟ್ಟಿಂದ ಹೊರಗಿರ್ತಕ್ಕಂಥವ್ರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿನೇ ಸಚಿವರನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಹೀಗಾಗಿ ಆ ಹೇಳಿದ್ದರ ಹಿಂದೆ ನಿಮಗೆ 2.5 ವರ್ಷ ಅಂತೇಳಿ ಕೆಲವರಿಗೆ ನಿಗದಿಯೂ ಕೂಡ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಚರ್ಚೆ. ಹಾಗಾಗಿ ಸಚಿವರೆಲ್ಲರೂ ಕೂಡ ಹೈಕಮಾಂಡ್ನತ್ತ ಮುಖ ಮಾಡಿ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ವಿನಃ ಬಹುತೇಕರು ಎಲ್ಲರೂ ಕೂಡ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ರೆಡಿ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳ್ತಿದ್ದಾರೆ. ಆದರೆ ಆಂತರಿಕವಾಗಿ ಸಿದ್ದರಾಮಯ್ಯನವರ ಪರವಾಗಿ ಇರ್ತಕ್ಕಂಥ ಸಚಿವರ ಸಂಖ್ಯೆ ಜಾಸ್ತಿ ಇದೆ, ಅವರೇ ಮುಂದುವರಿಬೇಕು ಅನ್ನುವಂಥದ್ದು ಜಾಸ್ತಿ ಇದೆ. ಅವರಿಗೆ ಎಲ್ಲಿ ಹೇಳೋದಕ್ಕೆ ಅವಕಾಶ ಸಿಗುತ್ತೋ ಅಲ್ಲಿ ಬಹಳ ಗಟ್ಟಿ ಧ್ವನಿಯಿಂದ ಬಹಳ ಸ್ಪಷ್ಟವಾಗಿಯೂ ಕೂಡ ಹೇಳ್ತಾರೆ. ಕ್ಯಾಮ್ರಾ ಮುಂದೆ ಹೇಳದೇ ಇರ್ಬೋದು, ಕ್ಯಾಮ್ರಾ ಮುಂದೆ ಹೈಕಮಾಂಡ್ ನಾಯಕರು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳ್ಬೋದು. ಆದರೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥವರ ಸಂಖ್ಯೆ ಕ್ಯಾಬಿನೆಟ್ನಲ್ಲಿ ಅತಿ ಹೆಚ್ಚಿದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.